ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಶೈಲಪುತ್ರಿ ಅಮ್ಮನವ್ರಿಗೆ ಬಣ್ಣ ಅಂತ ಬಂದಾಗ ಬಿಳಿಯ ಬಣ್ಣ, ಹಾಗೆಯೇ ಪ್ರಸಾದ ಬೂಂದಿ ಲಾಡು, ಹಾಗೆ ಹೂವು ಅಂತ ದಾಸವಾಳ. ಇನ್ನು ಎರಡನೇ ದಿವಸ ಬ್ರಹ್ಮಚಾರಿಣಿ ಅಮ್ಮನವ್ರಿಗೆ ಬಣ್ಣ ಅಂತ ಬಂದಾಗ ಕೆಂಪು, ಹಾಗೆ ಬೆಲ್ಲದಿಂದ ಮಾಡಿರೋ ಪ್ರಸಾದ ಮತ್ತು ಸೇವಂತಿಗೆ ಹೂವಾಗಿರುತ್ತದೆ. ಮೂರನೇ ದಿವಸ ಚಂದ್ರಘಂಟ ಅಮ್ಮನವ್ರಿಗೆ ಈ ಬಾರಿ ತೃತೀಯ 2 ಬಾರಿ ಒಂದು ಕಡು ನೀಲಿ ಮತ್ತು ಇನ್ನೊಂದು ದಿವಸ ನಾವು ಹಳದಿ ಬಣ್ಣ ಉಪಯೋಗಿಸ್ಕೊಳ್ತೇವೆ. ಹೂವು ಕಮಲದ ಹೂವು ಆಗಿರುತ್ತದೆ. ಇನ್ನು ನಂತರದಲ್ಲಿ ಕೂಷ್ಮಾಂಡಿನಿ ದೇವಿ ಅಮ್ಮನವರು ಇನ್ನು ಮಾಲ್ಪೂವ ಅಥವಾ ಬೆಲ್ಲದಲ್ಲಿ ಮಾಡಿರೋ ಪ್ರಸಾದ ಹೂವು ಅಂತ ಬಂದಾಗ ಮಲ್ಲಿಗೆ ಹೂವು ಬಣ್ಣ ಹಸಿರು ಆಗಿರುತ್ತದೆ. ನಂತರ ಸ್ಕಂದಮಾತಾ ಅಮ್ಮನವರ ಬಣ್ಣ ಒಂದು ಬೂದು ಬಣ್ಣವಾಗಿರುತ್ತದೆ. ಪ್ರಸಾದ ಬಾಳೆಹಣ್ಣು, ಹಾಗೆ ಹೂವು ಹಳದಿ ಹೂವು. ಇನ್ನು 6ನೇದು ಕಾತ್ಯಾಯಿನಿ ಅಮ್ಮ, ಇನ್ನು ಪ್ರಸಾದ ಜೇನುತುಪ್ಪ, ಹಾಗೆ ಚೆಂಡು ಹೂವು ಬಣ್ಣ ಕೇಸರಿ. ಇನ್ನು 7ನೇ ಕಾಳರಾತ್ರಿ ಅಮ್ಮನವರು ಬಣ್ಣ ಹಸಿರು ಬಣ್ಣವಾಗಿರುತ್ತದೆ. ಅದರ ಜೊತೆಯಲ್ಲಿ ಬೆಲ್ಲ ಮತ್ತು ಕೃಷ್ಣ ಕಮಲದ ಹೂವು ಆಗಿರುತ್ತದೆ. ಇನ್ನು ಮಹಾಗೌರಿ ಅಮ್ಮನವ್ರಿಗೆ ಗುಲಾಬಿ ಬಣ್ಣ, ಹಾಗೆ ತೆಂಗಿನಕಾಯಿಯ ಪ್ರಸಾದ ಮತ್ತು ಮಲ್ಲಿಗೆ ಹೂವು. ಇನ್ನು ಸಿದ್ಧಿದಾತ್ರಿ ಅಮ್ಮನವರು ಬಣ್ಣ ಕಡು ಅಂದರೆ ರಾಯಲ್ ಬ್ಲೂ ಆಗಿರ್ತದೆ. ಹಾಗೆಯೇ ಎಳ್ಳಿನಿಂದ ಮಾಡಿರುವಂಥ ಪ್ರಸಾದ ಮತ್ತು ಸಂಪಿಗೆ ಹೂವು ಆಗಿರುತ್ತದೆ. ಇನ್ನು ಕೊನೆಯ ದಿವಸ ನಾವು ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಇನ್ನು ಇದರ ಎಲ್ಲ ಪ್ರತಿಯೊಂದು ಡೀಟೇಲ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತದೆ.